ನಿಮ್ಮ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿದ ನಿಮ್ಮ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಈ ದಿನವೂ ಸಹ ಅನುದಿನದ ದೇವರ ವಾಕ್ಯದಲ್ಲಿ ನಿಮ್ಮನ್ನು ಸಂಧಿಸೋದಕ್ಕೆ ನಮಗೆ ಸಂತೋಷ ಪಡುತ್ತೇನೆ. ನೀವೆಲ್ಲರೂ ಚೆನ್ನಾಗಿದೆ ಅಂತ ನಾನು ನಂಬ್ತೇನೆ. ಏನೇ ಕೊರತಿದ್ರು ದೇವರು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ನಮ್ಮನ್ನ ಒಪ್ಪಿಸಿಕೊಟ್ಟಾಗ ದೇವರು ನಮ್ಮನ್ನು, ಆತನ ಮಕ್ಕಳನ್ನು ಯಾವತ್ತೂ ಕೈ ಬಿಡದೆ ಆತನ ನಡೆಸುವ ಆತನಾಗಿದ್ದಾನೆ. ನಾವು ಇವತ್ತಿನ ವಾಕ್ಯವನ್ನು ಓದಿಕೊಳ್ಳೋಣ. ಯೋಹನ ಬರೆಸುವ ವಾರ್ತೆ ಅದರ 18ನೇ ಅಧ್ಯಾಯ ವಚನ 16ರಿಂದ 20ನೇ ವಚನದವರೆಗೂ. ಪೇತ್ರನು ಹೊರಗೆ ಬಾಗಲ ಹತ್ತಿರ ನಿಂತಿದ್ದರಿಂದ ಮಹಾಯಾಜಕನ ಪರಿಚೇತನಾದ ಆ ಶಿಷ್ಯನು ಹೊರಗೆ ಬಂದು ಬಾಗಲು ಕಾಯುವವಳ ಸಂಗಡ ಮಾತಾಡಿ ಪೇತ್ರನನ್ನು ಒಳಗೆ ಕರಕೊಂಡು ಹೋದನು. ಆಗ ಬಾಗಲು ಕಾಯುವ ದಾಸಿಯು, ನೀನು ಸಹ ಈ ಮನುಷ್ಯನ ಶಿಷ್ಯನಲ್ಲಿ ಒಬ್ಬನೇನು ಎಂದು ಪೇತ್ರನನ್ನು ಕೇಳಲು ಅವನು ಅಲ್ಲ ಅಂದನು. ಆಗ ಚಳಿಯಾಗಿದ್ದರಿಂದ ಆಳುಗಳು ಓಳೆಕಾರರು ಇದ್ದಲಿನ ಬೆಂಕಿ ಮಾಡಿ ಚಳಿ ಕಾಯಿಸಿಕೊಳ್ಳುತ್ತಾ ನಿಂತಿರಲಾಗಿ ಪೇತ್ರನು ಅವರ ಸಂಗಡ ನಿಂತುಕೊಂಡು ಚಳಿ ಕಾಯಿಸಿಕೊಳ್ಳುತ್ತಿದ್ದನು. ಅಷ್ಟರೊಳಗೆ ಮಹಾಯಾಜಕನು ಯೇಸುವನ್ನು ಆತನ ಶಿಷ್ಯರ ವಿಷಯವಾಗಿಯೂ ಉಪದೇಶದ ವಿಷಯವಾಗಿಯೂ ವಿಚಾರಿಸಿದನು. ಅದಕ್ಕೆ ಯೇಸು, ನಾನು ಧಾರಾಳವಾಗಿ ಲೋಕದ ಮುಂದೆ ಮಾತನಾಡಿದ್ದೇನೆ. ಯಹೂದ್ಯರೆಲ್ಲ ಕೂಡುವಂತ ಸಭಾಮಂದಿರಗಳಲ್ಲಿಯೂ ದೇವಾಲಯಗಳಲ್ಲಿಯೂ ಯಾವಾಗಲೂ ಉಪದೇಶ ಮಾಡುತ್ತಾ ಬಂದೆನು. ಮರೆಯಾಗಿರುವ ಯಾವುದನ್ನು ಮಾಡಲಿಲ್ಲ. ಒಂದು ದೇವರ ವಾಕ್ಯದಿಂದ ಆತ ನಮ್ಮೊಟ್ಟಿಗೆ ಏನು ಮಾತನಾಡಿದ್ರೆ ನಾವು ಒಂದು ನಿಮಿಷ ನಾವು ಧ್ಯಾನಿಸೋಣ. ಯಾವ ಒಂದು ಮಾತನ್ನು ಸಹ ಯೇಸು ಸ್ವಾಮಿ ಈ ಲೋಕದಲ್ಲಿ ಆತನ ಸೇವೆ ಮಾಡಬೇಕಾದ್ರೆ ಯಾವ ಒಂದು ಮಾತನ್ನು ಆತನು ಓರೆಯಾಗಿ ಮಾತನಾಡದೆ ಆತನು ಎಲ್ಲರ ಮುಂದೆ ಆತನನ್ನು ಪ್ರೊಕ್ಲೈಮ್ ಮಾಡಿದ್ದಾನೆ. ಆತನೇ ಸತ್ಯವೂ ಜೀವವೂ ವಾಕ್ಯವೂ ಆಗಿದ್ದಾನೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬ ಆತನು ನಮಗೋಸ್ಕರ ಪರಲೋಕದಿಂದ ಈ ಭೂಲೋಕಿಗೆ ಬಂದು ಮನುಷ್ಯನಾಗಿ ಆತನ ಜೀವನ ಮಾಡಿ ನಮಗೋಸ್ಕರ ಆತನ ಸೇವೆ ಮಾಡಿ ನಮಗೋಸ್ಕರ ಆತನ ಪ್ರಾಣವನ್ನು ಬಿಟ್ಟಿದ್ದಾನೆ. ಆ ಒಂದು ವಾಕ್ಯವನ್ನು ನಂಬುವ ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆದುಕೊಳ್ಳಬೇಕೆಂದು ಆತನು ಬಂದಿದ್ದಾನೆ. ನಾವು ಆತನ ನಂಬುವರಾದರೆ ಆತನು ಈ ದಿನದಲ್ಲಿ ನಮ್ಮಲ್ಲಿ ಅದ್ಭುತಗಳನ್ನು ನಡೆಸುವ ಆತನು ಆಗಿದ್ದಾನೆ. ಯಾಕಂದ್ರೆ ಆತನು ಈ ದಿನವೂ ಜೀವಿಸುವ ದೇವರಾಗಿದ್ದಾರೆ. ಈ ಒಂದು ವಾಕ್ಯದಲ್ಲಿ ನಾವು ಓದಬೇಕಾದ್ರೆ ಆತನು ಯಾವುದನ್ನು ಆತನು ಓರೆ ಮಾಡದೆ, ಆದ್ರೆ ನಾವು ಪೇತ್ರನ ನೋಡಬೇಕಾದ್ರೆ ಆತನು ನಾನು ಅವನ ಅರಿಯೇನು ಅಂತ ಹೇಳ್ಬೇಕಾದ್ರೂ ಮುಂದಿನ ಕಾಲದಲ್ಲಿ ಪೇತ್ರನ ಮೂಲಕ ಆತನ ಎಷ್ಟೋ ಅದ್ಭುತ ಕಾಲಗಳನ್ನು ದೇವರು ನಡೆಸಿದ್ದಾರೆ. ಅದೇ ರೀತಿಯಾಗಿ ನಾವು ಯಾವಾಗಲಾದರೂ ಆತನ ಬಿಟ್ಟು ಹಗಲಿದರೆ ಈ ದಿನವೂ ಆತನು ನಮಗೋಸ್ಕರ ಕಾಯುವ ಆತನಾಗಿದ್ದಾನೆ. ಒಂದು ನಿಮಿಷ ಕಾಲ ನಮ್ಮನ್ನ ಒಪ್ಪಿಸಿಕೊಟ್ಟು ನಾವು ಆತನನ್ನು ಕೂಡಿಕೊಳ್ಳೋಣವಾ. ಏಸಪ್ಪ, ನಾವು ನಿಮ್ಮ ಬಳಿಗೆ ಬರ್ತಿದ್ರು ರಾಜ್ಯ ಕರ್ತನೆ. ಏಸಪ್ಪ, ನಮ್ಮನ್ನು ಬಲಪಡಿಸಿರಿ ಕರ್ತನೆ. ಅಪ್ಪ, ಈ ದಿನದಲ್ಲಿ ರಾಜ ನಮ್ಮನ್ನು ಮೂಲಕ ರಾಜ ಕತೆ ನಮ್ಮ ಕುಟುಂಬಗಳನ್ನು ನೀನು ಆಶೀರ್ವದಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ. ಏಸಪ್ಪ ಅಪ್ಪ, ಯಾವುದಾದ್ರೂ ರಾಜ ನಿಮ್ಮ ಚಿತ್ತಕ್ಕೆ ವಿರೋಧವಾಗಿ ರಾಜ ನಾವು ತಪ್ಪು ಮಾಡಿದರೆ ಕರ್ತನೆ ನಮ್ಮನ್ನು ಕ್ಷಮಿಸಬೇಕೆಂದು ಪ್ರಾರ್ಥನೆ ಮಾಡ್ತಾರೆ ರಾಜ್ಯ ಕರ್ತನೆ. ನಮ್ಮನ್ನು ಬಲಪಡಿಸಿರಿ, ಆಶೀರ್ವದಿಸಿರಿ, ನಿಮ್ಮಲ್ಲಿ ಹೆಚ್ಚಾಗಿ ಬೆಳೆಯುವಂತೆ ನಮ್ಮ ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ. ಪ್ರಾರ್ಥನೆಗಳಿಗೆ ಸ್ತೋತ್ರ ಮಾಡ್ತೇನೆ ಯೇಸು ದೇವರೇ, ಆಮೆನ್.